ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತಿನ ವಿಡಿಯೋ ಏನಂತ ಅಂದರೆ, ನಾವು ಇವತ್ತಿಂದ 4 ದಿನ ನಾವು ಫ್ಯಾಮಿಲಿ ಟ್ರಿಪ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ಮೊದಲನೇ ದಿನ ನಮ್ಮ ಟ್ರಿಪ್ ಜರ್ನಿ ಹೇಗಿರುತ್ತೆ ಏನು ಅಂತ ಈ ವಿಡಿಯೋದಲ್ಲಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಫ್ಯಾಮಿಲಿ ಟ್ರಿಪ್ ಶುರುವಾಗಿದೆ. ಇದು ಟಿಲಿ ಹೋಗ್ತಾ ಇದ್ದೀವಿ. ಸೊ 3 ಡೇಸ್ ಫ್ಯಾಮಿಲಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ದೀವಿ. ಕನ್ಯಾಕುಮಾರಿ, ರಾಮೇಶ್ವರಂ, ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ಮತ್ತು ತಂಜಾವೂರು. ಸೊ ಈ ಥರ ಬೇರೆ ಬೇರೆ ಪ್ಲೇಸಸ್ಸು. ಸೊ ಎಲ್ಲ ಇಲ್ಲಿಂದ ಹೊರಟಿದ್ದೀವಿ. ಎಲ್ಲ ರೆಡಿ ಆಗಿದ್ದಾರೆ. ಹಾಯ್ ದಿಶಾ. ಎಲ್ಲ ರೆಡಿ ಆಗಿದ್ದಾರೆ. ಮಕ್ಕಳು ಎಲ್ಲ ಫುಲ್ ಎಕ್ಸೈಟ್ ಆಗಿಬಿಟ್ಟಿದ್ದಾರೆ. ಮೆಡಿಸಿನ್ದ ಹಾಂ ಟಿ ಎಲ್ಲ ರೆಡಿ ಇದೆ. ಮಕ್ಕಳ, ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ? ಸ್ಕೂಲ್ ಇಲ್ವಾ? ಹೆಲೋ ಚಿಂಟು, ಸ್ಕೂಲ್ ಇಲ್ವಪ್ಪ? ಷಷ್ಟಿಕಾ, ಸ್ಕೂಲ್ಗೆ ಹೋಗಲ್ವಾ? ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಚಿಂಟು, ಏ ಚಿಂಟು, ಎಲ್ಲಿಗೆ ಹೋಗ್ತಿದೀವಿ? ಷಷ್ಟಿಕಾ, ಎಲ್ಲಿಗೆ ಹೋಗ್ತಾ ಇದೀವಿ ನಾವು? ಸ್ಕೂಲಿಗೆ ರಜಾ ಹಾಕಿ ಮಜಾ ಮಾಡಕ್ ಬರ್ತಾ ಇದ್ದೀರಾ? ಇದೆಲ್ಲ ದೊಡ್ಡವ್ರದ್ದು ಟ್ರಿಪ್ಪು, ಚಿಕ್ಕವ್ರದೆಲ್ಲ. ರಜಾ ಹಾಕಿದ್ಯೇನೋ? ಹಾ, ಎಲ್ಲಿಗೆ ಹೋಗ್ತಾ ಇದೀಯಾ ಗೊತ್ತಿಲ್ಲ. ಟ್ರಿಪ್ ಅಷ್ಟೇ. ಎಲ್ಲಿಗೆ ಹೋಗ್ತಾ ಇದೀಯ ಅಂತ ಗೊತ್ತಿಲ್ಲ. ನಾವೆಲ್ಲಿ ಕರ್ಕೊಂಡು ಹೋಗ್ತೀವಿ ಗೊತ್ತೇ ಇಲ್ಲ. ನನ್ಗೇನು ಹೇಳಿಲ್ಲ. ಅಯ್ಯೋ, ಎಷ್ಟು ಗಂಟೆಗೆ ಎದ್ದಿದ್ದು? ಶಶಿಕಾ ನನ್ನ ಹತ್ರ ಕೂತಿದ್ದಾಳೆ. ಈ ಟಿಟಿಲೇ ನಾವು ಇವಾಗ ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀವಿ. ನಾನು, ಭವ್ಯ, ನಮ್ಮ ಅಪ್ಪ ಅಮ್ಮ, ನಮ್ಮ ಅತ್ತೆ ಮಾವ ಮತ್ತು ಅಣ್ಣ ಅಕ್ಕ, ಅವರ ಅಪ್ಪ ಅಮ್ಮ, ಅವರ ಅಕ್ಕ ಭಾವ. ಸೊ ಓವರಾಲ್ ಎಲ್ಲ ಹೋಲ್ ಫ್ಯಾಮಿಲಿ ಹೋಗ್ತಾ ಇದ್ದೀವಿ, ಇನ್ಕ್ಲೂಡಿಂಗ್ ಮಕ್ಕಳು ಸೇರಿ. ಇನ್ನು 3-4 ಡೇಸ್ ನಮಗಿದೆ, ನಮ್ಮ ಮನೆ ಆಗಿರುತ್ತೆ. ಗೈಸ್, ನಾವು ಇನ್ನೂ ತಿಂಡಿ ತಿಂದಿಲ್ಲ. ಸೊ ಬ್ರೇಕ್ಫಾಸ್ಟಿಗೆ ಎಲ್ಲಾದರೂ ನಿಲ್ಸೋಣ ಅಂತ ನೋಡ್ತಾ ಇದ್ದೀವಿ, ಹುಡುಕ್ತಿದ್ದೀವಿ ಪ್ಲೇಸ್ ಎಲ್ಲಿ ಚೆನ್ನಾಗಿದೆ ಅಂತ. ನಮ್ಮ ಬಾಬಾ ಹೊಟ್ಟೆ ಹಸಿ ತಡಿಯಲ್ಲ ಗೈಸ್. ಅವರು ಹೊಟ್ಟೆಗೆ ಹಾಕೊಂಡ್ ಬಂದಿದ್ದಾರೆ ಒಂದು 4 ಇಡ್ಲಿನ. ಅದಕ್ಕೆ ಸೈಲೆಂಟ್ ಆಗಿ ಕೂತಿದ್ದಾರೆ. ನಮ್ಗೆಲ್ಲ ಹೊಟ್ಟೆ ಹಸಿಲ್ಲ ಇದ್ರು. ಇಲ್ಲಿ ಇವರು ಸ್ವಲ್ಪ ಅವ್ರ ತಂದೆ, ಇವರು ಅವ್ರಿಗಿಂತ ಸ್ವಲ್ಪ ಇವರು ಹೊಟ್ಟೆಗೆ ಹಾಕೊಂಡ್ಬಿಟ್ಟಿದ್ದಾರೆ ಗೈಸ್. ಅದಕ್ಕೆ ಸೈಲೆಂಟ್ ಆಗಿ ಕೂತಿದ್ದಾರೆ. ನಾವೆಲ್ಲ ಹಸ್ಕೊಂಡು ಕೂತಿದ್ದೀವಿ. ಚೇರ್ ಎತ್ಕೊತಿದ್ದಕ್ಕೆ ಬೇಡ ಅಂದ್ರಿ. ಫಸ್ಟ್ ಚೇರ್ ಎತ್ಕೊ ಬಂದಿದ್ದೀರಾ. ತಿಂಡಿಗೆ ಇಲ್ಲಿ ನಿಲ್ಸಿದೀವಿ. ಎಲ್ಲ ಕಡೆ ಎಷ್ಟೆಷ್ಟೋ ಒಳ್ಳೆ ಜಾಗ ಬಿಟ್ಬಿಟ್ಟು ಎಲ್ಲೂ ನಿಲ್ಸ್ಲಿಲ್ಲ. ಇಲ್ಲಿ ನಿಲ್ಸಿದ್ದಾರೆ, ಅದು ಹುಣಸೆ ಹಣ್ಣು ಮರದ ಕೆಳಗಡೆ. ಇವಾಗ ತಿಂಡಿ ತಿನ್ನೋಣ ಅಂತ ಹೇಳಿ ನಿಲ್ಸಿದೀವಿ. ತಿಂಡಿ ಆಕ್ಚುಲಿ ಮನೆಯಿಂದನೇ ಮಾಡ್ಕೊಂಡ್ ಬಂದಿದ್ದೀವಿ. ಇಡ್ಲಿ ಮಾಡ್ಕೊಂಡ್ ಬಂದಿದ್ದಾರೆ. ಅಮ್ಮ, ಜಿಂಕೆ ಕಾಣಿಸ್ತಾ ನಿಂಗೆ? ಕಾಣಿಸ್ತಲ್ವಾ? ಒಂದೇ ಒಂದು ನಾಳೆ ಕಾಣಿಸ್ತಪ್ಪ. ಈಗ ಹಂಗೆ ನೋಡ್ತಾ ಇರೋ ಜಿಂಕೆ. ನೋಡಿ, ಇವಾಗ ಕರ್ನಾಟಕದ ಚೆಕ್ ಪೋಸ್ಟ್ ಬಂತು, ಹಂಗೆ ನೆಕ್ಸ್ಟು ತಮಿಳ್ನಾಡು ಚೆಕ್ ಪೋಸ್ಟ್ ಬರುತ್ತೆ. ನಾವು ಹೋಗ್ತಾ ಇರೋದು ಸತ್ಯಮಂಗಲ ಫಾರೆಸ್ಟ್ ಕಡೆಯಿಂದ. ಇದು ಹುಲಿ ಸಂರಕ್ಷಿತ ಪ್ರದೇಶ. ಜಾಸ್ತಿ ಹುಲಿಗಳು ಸಿಗ್ತವೆ. ನಾವು ಹಂಗೆ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಯಾವ್ದಾದ್ರು ಹುಲಿ ಬರುತ್ತಾ ಏನು ಅಂತ. ಹಾಗೆ ನೋಡ್ಕೊಂಡು ಹೋಗ್ತಿದ್ವಿ. ಹಂಗೆ ಮುಂದೆ ಬಂದರೆ ದೊಡ್ಡ ಫಾರೆಸ್ಟ್ ಅದು. ಮತ್ತು ಇದು ಹೆಂಗಿದೆ ಅಂತ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಫಾರೆಸ್ಟು. ಇದು ಸತ್ಯಮಂಗಲ ಫಾರೆಸ್ಟು. ನಾವು ಆವಾಗೆಲ್ಲ ಯೋಚನೆ ಮಾಡ್ತಿದ್ವಿ, ಅಂದರೆ ಟಿ ವಿಲೆಲ್ಲ ಬರ್ತಿತ್ತು ಸತ್ಯಮಂಗಲ ಫಾರೆಸ್ಟು, ವೀರಪ್ಪನ್ ಇದ್ದಾನೆ ಅಂತ. ಸೊ ನೋಡಿ, ಇದೆ ಆ ಫಾರೆಸ್ಟ್. ತುಂಬ ಚೆನ್ನಾಗಿದೆ ಫಾರೆಸ್ಟು. ಬಟ್ ಇಂಥ ದೊಡ್ಡ ಫಾರೆಸ್ಟಲ್ಲಿ ಹೆಂಗಿದ್ದ ವೀರಪ್ಪನ್ ಅನ್ನೋದೇ ಒಂದು ಆಶ್ಚರ್ಯ ಆಗುತ್ತೆ. ಮತ್ತು ಇಲ್ಲಿ ಹುಲಿ ಜಾಸ್ತಿ ಇರುತ್ತೆ, ಮತ್ತು ಕಾಡು ಪ್ರಾಣಿಗಳು ಜಾಸ್ತಿ. ನಾವಿವಾಗ ಹೋಗ್ತಿದ್ದೀವಲ್ಲ, ಈ ರೂಟಲ್ಲಿ ದೊಡ್ಡ ದೊಡ್ಡ ಟ್ರಕ್ಸ್ ಎಲ್ಲ ಓಡಾಡುತ್ತೆ. ತುಂಬ ಗೂಡ್ಸ್ ಎಲ್ಲ ಮೂವ್ ಆಗ್ತಾರೆ, ಎವ್ರಿ ಡೇ ಮೂವ್ ಆಗ್ತದೆ. ನಾವೀಗ ಬನ್ನಾರಿ ಚೆಕ್ ಪೋಸ್ಟ್ ರೀಚ್ ಆದ್ವಿ. ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ. ಪಕ್ಕದಲ್ಲೇ ಇರೋ ಬನ್ನಾರಿ ಅಮ್ಮ ಟೆಂಪಲ್ ತುಂಬ ಫೇಮಸ್ ಇಲ್ಲಿ. ಬನ್ನಿ ದರ್ಶನ ಮಾಡ್ಕೊಬರೋಣ. ಇದು ಎದಕ್ಕೂ குண்டத்துக்கு முன்னாடி அக்கினி குண்டத்துக்கு முன்னாடி உப்பு மழை பழக்கம் பண்ணிடுவோம். மனசுக்குள்ள என்ன குறைகள் இருக்கும், இந்த குறையில சொல்லி குண்டத்தில் நம்ம கையால் உப்பு அள்ளி போடணும்.
ಬನ್ನಾರಿ ಅಮ್ಮ ಟೆಂಪಲ್ ತುಂಬ ಫೇಮಸ್. ಇದು ಬನ್ನಾರಿ ಊರಲ್ಲಿರುವಂಥದ್ದು. ಈ ರೀತಿ ನಾವು ಎಲ್ಲ ಅಂಗಡಿಗಳಲ್ಲೂ ಈ ಥರ ಉಪ್ಪು ನಿಂಬೆಹಣ್ಣು ಹೀಗೆ ಪೂಜೆ ಮಾಡೋದಕ್ಕೆ ಒಂದಷ್ಟು ಇದನ್ನೆಲ್ಲ ಕೊಡ್ತಾರೆ. ನಾವು ಅದನ್ನು ದೇವಸ್ಥಾನದ ಮುಂದೆ ಈ ರೀತಿ ಉಪ್ಪು ರಾಶಿ ಇದೆ, ಅಲ್ಲಿಗೆ ತೊಗೊಂಡೋಗಿ ನಾವು ನಮ್ಮಲ್ಲಿ ಏನೇ ಕೆಟ್ಟ ದೃಷ್ಟಿ ಇದ್ರೂ ಆ ದೃಷ್ಟಿನೆಲ್ಲ ತೆಗೆದು ಈ ರೀತಿ ಪ್ರದಕ್ಷಿಣೆ ಹಾಕಿ ಉಪ್ಪು ಹಾಕಿದಾರಲ್ವ ಮುಂದೆ, ಸೊ ಅದರಲ್ಲಿ ನಾವು ಹಾಕಬೇಕಾಗತ್ತೆ. ಸೊ ಆವಾಗ ನಮ್ದು ಏನೇ ಒಂದು ಕೆಟ್ಟ ದೃಷ್ಟಿಗಳೇನಾಗಿದ್ರೂ ಅದೆಲ್ಲ ಹೋಗುತ್ತೆ ಅನ್ನೋ ನಂಬಿಕೆ. ಹಾಗೆ ಇಲ್ಲಿ ಮಕ್ಕಳು ಆಗೋಂಥದಕ್ಕೂ ಕೂಡ ತುಂಬ ಈ ದೇವ್ರನ್ನ ಪೂಜೆ ಮಾಡ್ತಾರೆ. ಈ ರೀತಿ ತೊಟ್ಲುಗಳು ಸಿಗುತ್ತೆ, ಹರಕೆ ಮಾಡಿಕೊಂಡು ಆ ತೊಟ್ಲನ್ನ ತೊಗೊಂಡು ಇಲ್ಲಿ ಕಟ್ಟಿ ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ನಾವು ಇದನ್ನೆಲ್ಲ ನೋಡಿಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಅದನ್ನು ಹೊರಟ್ವಿ. ನಿಮಗೂ ಏನಾದರೂ ಈ ರೂಟಲ್ಲಿ ಬಂದರೆ ಈ ದೇವಸ್ಥಾನ ಬಂದು ದರ್ಶನ ಮಾಡ್ಕೊಂಡು ಹೋಗಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಗೈಸ್. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ನಮ್ಮೆಲ್ರಿಗೂ ಏನಾದರೂ ಕೂಲಾಗಿ ತಿನ್ನಬೇಕು ಅಂತ ಅನಿಸ್ತಿತ್ತು. ಸೊ ಎಲ್ಲರೂ ಐಸ್ ಕ್ರೀಮ್ನ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲ ಮಳೆ ಮಳೆ ಅಂದ್ಕೊಂಡು ಶೆಕೆ ತಡಿಲಾರ್ದ ಐಸ್ ಕ್ರೀಮ್ ತಿನ್ಕೊ ಹೋಗ್ತಾ ಇದೀವಿ. ಎಲ್ರಿಗೂ ಹೊಟ್ಟೆ ಹಸಿವಾಗ್ತಿತ್ತು, 3 ಗಂಟೆ ಟೈಮ್ ಬೇರೆ. ಸೊ ಆನ್ ದ ವೇ ಊಟ ಮಾಡಿಕೊಂಡು ಇನ್ನೇನು ಓಡ್ತಾ ಇದ್ದೀವಿ. ಇದೇ ಅಂತ್ಯರಂಗನಾ? ಇದು ಅಂತ್ಯರಂಗ. ಆದಿರಂಗ ಶ್ರೀರಂಗಪಟ್ಟಣ, ಮಧ್ಯರಂಗ ಹಾ ಶಿವನ್ ಸಮುದ್ರ, ಅಂತ್ಯರಂಗ ಇದು. ಕ್ಯೂ ಸಿಸ್ಟಮು ತುಂಬ ಇದೆ. ಮೇ ಬಿ ಬೇರೆ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಇವಾಗ ನೈಟ್ ಬಂದಿರೋದ್ರಿಂದ ಏನೂ ರಶ್ ಇಲ್ಲ. ತುಂಬ ದೊಡ್ಡ ದೇವಸ್ಥಾನ. ನಾವು ಇವಾಗ ಶ್ರೀರಂಗಂ ದೇವಸ್ಥಾನಕ್ಕೆ ರೀಚ್ ಆಗಿ ದೇವ್ರ ದರ್ಶನ ಪಡೆಯೋಣ ಅಂತ ಹೋಗ್ತಾ ಇದ್ದೀವಿ. ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಬಂತು ಅಂತ್ಯರಂಗ. ನಾವೆಲ್ಲ ಕೇಳಿರೋ ಹಾಗೆ ಆದಿರಂಗ, ಮಧ್ಯರಂಗ, ಅಂತ್ಯರಂಗ 3 ದೇವಸ್ಥಾನ ಇದೆ. ಆ 3 ಒಂದೇ ದಿನ ನೋಡಿದ್ರೆ ತುಂಬ ಒಳ್ಳೆಯದು. ನಾವು ಇವಾಗ ಅಂತ್ಯರಂಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದು ತಮಿಳುನಾಡಿನ ತಿರುಚಿರಾಪಳ್ಳಿಯಲ್ಲಿದೆ. ಪಕ್ಕನೇ ಕಾವೇರಿ ನದಿ ಕೂಡ ಹರಿಯುತ್ತೆ. ಈ ದೇವಸ್ಥಾನ ವಿಶ್ವದ ಅತಿ ದೊಡ್ಡ ದೇವಸ್ಥಾನಗಳಲ್ಲಿ ಒಂದು. ಮತ್ತು ಈ ದೇವಸ್ಥಾನಕ್ಕೆ ಅನೇಕ ವಿಶೇಷತೆಗಳಿದೆ. ಏನು ಅಂದರೆ ಈ ದೇವಸ್ಥಾನ 156 ಎಕರೆಯಲ್ಲಿ ಮಾಡಿದ್ದಾರೆ. 21 ಗೋಪುರಗಳಿವೆ. ಅದರಲ್ಲಿ ಒಂದು ಮುಖ್ಯ ಗೋಪುರ ಅಂತ ಇರುತ್ತೆ, ಅದು 236 ಅಡಿ ಎತ್ತರ ಇರುತ್ತೆ. ಇದು ಭಾರತದ ಅತಿ ಎತ್ತರದ ಗೋಪುರಗಳಲ್ಲಿ ಒಂದು. ಈ ದೇವಸ್ಥಾನದೊಳಗೆ ಅನೇಕ ಮಂದಿರಗಳು, ಮಂಟಪಗಳು ಕಾಣಿಸ್ತವೆ. ನೀವು ಹೋಗ್ತಿದ್ರಿ ಹಂಗೆ ಗೊತ್ತಾಗ್ಬಿಡುತ್ತೆ ನಿಮಗೆ ಎಷ್ಟೊಂದು ತುಂಬ ಅದ್ಭುತವಾಗಿದೆ ಅಂದರೆ. ನಮಗೆ ಈ ವಿಡಿಯೋದಲ್ಲಿ ನಿಮಗೆ ಅದು ಕಾಣಿಸುತ್ತೆ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ನಿಜವಾಗ್ಲೂ ಅಲ್ಲಿ ವಿಸಿಟ್ ಮಾಡಿ, ನೀವು ಅಲ್ಲಿ ಓಡಾಡಿ ನಿಮಗೆ ಆ ಅನುಭವ ಆಗುತ್ತೆ. ಇದು ಒಂಥರ ತುಂಬ ನಾವು ಯಾವ ಥರ ಈ ಕೋಟೆ ಥರ ಇದೆ ದೇವಸ್ಥಾನ. ಇದು ಒಳಗಡೆ ಹೋಗ್ತಿದ್ರೆ ಒಂದೊಂದು ದೊಡ್ಡ ದೊಡ್ಡ ಗೋಪುರಗಳು, ಅದು ನಿಮಗೆ ಹೋಗ್ತಾ ಇದ್ದರೆ ಎಷ್ಟೊಂದು ಕಾಣಿಸುತ್ತೆ ಅಂದರೆ ನೀವು ಏನಿದು ದೇವಸ್ಥಾನನ ಏನು ಅಂತಲೇ ನಿಮಗೆ ಗೊತ್ತಾಗಲ್ಲ. ಎಷ್ಟೊಂದು ಗೋಪುರಗಳು ದಾಟಿ ನೀವು ಒಳಗಡೆ ಹೋಗಬೇಕು ಮುಖ್ಯ ದೇವ್ರನ್ನ ನೋಡಬೇಕು ಅಂದರೆ. ಮತ್ತು ನೀವು ಯಾವ ಎಕ್ಸಿಟಲ್ಲಿ ಎಲ್ಲಿ ಎಂಟ್ರಿ ಆಗ್ತೀರಾ, ಎಕ್ಸಿಟ್ ಎಲ್ಲಿ ಅಂತ ನಿಮ್ಗೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಮತ್ತು ಇವಾಗ ನೋಡ್ತಿದ್ರಲ್ಲ, ಇದು ಮೇನ್ ಗೋಪುರ, ಮೇನ್ ದೇವ್ರ ಗರ್ಭಗುಡಿ ಇದೆಯಲ್ಲ, ಅದ್ರ ಮೇಲ್ಗಡೆ ಕಟ್ಟಿರೋ ಚಿನ್ನದ್ದು. ಒಳಗಡೆ ವಿಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ವೀಡಿಯೋ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ನೀವು ಬಂದು ದೇವ್ರ ದರ್ಶನ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿಗೆ ಬಂದು ತುಂಬ ಒಳ್ಳೆ ಪಾಸಿಟಿವ್ ಫೀಲ್ ಅಂತೂ ಇದೆ. ನೋಡಿ, ಈಗ ಮರಳು ಕಾಣಿಸ್ತಿದೆಯಲ್ಲ, ಇಲ್ಲಿ ಉತ್ಸವ ಮೂರ್ತಿ ಹೋಗುತ್ತಂತೆ. ಮಧ್ಯಾಹ್ನ ಟೈಮ್ ತುಂಬ ಬಿಸಿಲಿರುತ್ತೆ. ತಮಿಳ್ನಾಡಲ್ಲಿ ಆ್ಯಕ್ಚುಲಿ ತುಂಬ ಬಿಸಿಲಿರುತ್ತೆ. ಅದಕ್ಕೆ ಬಂದ ಜನಗಳು ಯಾರೇ ಓಡಾಡಿದ್ರೂ ಬಿಸಿಲಾಗಬಾರ್ದು, ಅಂದರೆ ಕಾಲು ಸುಡಬಾರ್ದು ಅಂತ ಮರಳು ಹಾಕಿರ್ತಾರೆ. ನೋಡಿ, ತುಂಬ ಚೆನ್ನಾಗಿದೆ. ದೇವಸ್ಥಾನ ಅಂತೂ ತುಂಬ ದೊಡ್ಡ ದೇವಸ್ಥಾನ. ನಾವು ಫುಲ್ ಕವರ್ ಅಂತೂ ಮಾಡೋಕ್ಕಾಗಿಲ್ಲ, ಒಂದು ದಿನ ಆದರೂ ಸಾಕಾಗಲ್ಲ ಅನಿಸುತ್ತೆ, ಅಷ್ಟು ದೊಡ್ಡ ದೇವಸ್ಥಾನ ಇದು. ಪುರಾಣಗಳ ಪ್ರಕಾರ ಈ ದೇವಸ್ಥಾನ ಹೆಂಗೆ ಸ್ಥಾಪನೆ ಆಯಿತು ಅಂದರೆ, ವಿಭೀಷಣ ಶ್ರೀಲಂಕಾಗೆ ಈ ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕಿದ್ರೆ ವಿಶ್ರಾಂತಿ ಪಡೆಯೋಣ ಅಂತ ಈ ಕಾವೇರಿ ನದಿ ಪಕ್ಕದಲ್ಲೇ ಇರಿಯುತ್ತಲ್ವ, ಈ ಕಾವೇರಿ ನದಿಯ ಹತ್ರ ವಿಶ್ರಾಂತಿಗೋಸ್ಕರ ಬಂದಿರ್ತಾನೆ. ಆ ಟೈಮಲ್ಲಿ ದೇವರು ಇಲ್ಲೇ ನೆಲೆಸ್ಬಿಡ್ತಾರೆ ಅನ್ನೋದು ಈ ಪುರಾಣಗಳಲ್ಲಿ ಬರೆದಿದೆ.
ದೇವ್ರ ದರ್ಶನ ಎಲ್ಲ ಮುಗೀತು. ಎಲ್ರಿಗೂ ತುಂಬ ಖುಷಿ ಆಯಿತು, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೊಂದು ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕಿತ್ತು. ಬೆಳಗಿನ ಟೈಮ್ ಬಂದರೆ ಇನ್ನೂ ಸಖತ್ತಾಗಿ ನೋಡ್ಬೋದು, ಎಲ್ಲಾದ್ರ ಬಗ್ಗೆ ತಿಳ್ಕೊಂಡು ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ಬೋದು ಅನಿಸ್ತು. ಮತ್ತೊಮ್ಮೆ ಬರಬೇಕು ಅಂತ ಅನಿಸಿದೆ, ಖಂಡಿತ ಮತ್ತೆ ಬರ್ತೀವಿ. ಇದು ಎಕ್ಸಿಟ್ ಗೇಟು. ನಾವು ಹೇಳಿದಾಗ ಇಲ್ಲಿ 7 ದ್ವಾರಗಳಿದೆ. ಸೊ ತುಂಬ ದೊಡ್ಡ ದೇವಸ್ಥಾನ. ಇವಾಗ ನಾವು ಎಕ್ಸಿಟ್ ಆಗ್ತಾಯಿದ್ದೀವಿ. ಸೊ ಇಲ್ಲಿಂದ ಹೊರಗೋಗಿ ಇನ್ನೇನು ಪ್ಲ್ಯಾನ್ಸ್ ಇಲ್ಲ ಇವತ್ತಿಗೆ. ಊಟ ಮಾಡಿ ನಾವು ರೂಮ್ ಬುಕ್ ಮಾಡಿದ್ದೀವಿ ಇಲ್ಲೇ ದೇವಸ್ಥಾನ ಹತ್ತಿರದಲ್ಲೇ. ಸೊ ರೂಮ್ಗೆ ಹೋಗಿ ಇವತ್ತು ಸ್ಟೇ ಆಗಿ ಆರಾಮಾಗಿ ರೆಸ್ಟ್ ಮಾಡಿ ನಾಳೆಯಿಂದ ನಾವು ಮತ್ತೆ ನಮ್ಮ ಟ್ರಿಪ್ನ ಶುರು ಮಾಡ್ತೀವಿ. ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ, ಇಷ್ಟ ಆಗಿದ್ದರೆ ಈ ವಿಡಿಯೋ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.